ಜಮ್ಮುವಿನ ನೌಶೇರಾ ಸೆಕ್ಟರ್ನಲ್ಲಿ ಡ್ರೋನ್ ಉಡೀಸ್ ಮಾಡಲಾಗಿದೆ. ಭಾರತ ಉಡೀಸ್ ಮಾಡಿರೋದು ಪಾಕಿಸ್ತಾನದ ಡ್ರೋನ್ ಅನ್ನು. ಟರ್ಕಿಯ ಡ್ರೋನ್ ಹೊಡೆದುರುಳಿಸಿದೆ ಭಾರತದ ಸೇನೆ. ಪಾಕಿಸ್ತಾನ ಬಳಕೆ ಮಾಡ್ತಾ ಇರೋದು ಟರ್ಕಿಯ ಡ್ರೋನ್ ಅನ್ನ. ರಜೋರಿಯಾ ನೌಶೇರಾದಲ್ಲಿ ಟರ್ಕಿಯ ಕಮಿಕಜೆ ಈ ಡ್ರೋನ್ ಅನ್ನು ಉಡೀಸ್ ಮಾಡಿದೆ. ನೆನೆ ಸಾವರ್ಡ್ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡಿತ್ತು ಪಾಕಿಸ್ತಾನ. ಇದರ ಜೊತೆಗೆ ಇವತ್ತೂ ಕೂಡ ಡ್ರೋನ್ ದಾಳಿ ಮಾಡೋದಕ್ಕೆ ವಿಫಲ ಯತ್ನ ಮಾಡಿದೆ. ಟರ್ಕಿಯ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ಆ ಫೋಟೋದಲ್ಲಿ ಟರ್ಕಿಯ ಡ್ರೋನ್ ಇದು. ಆ ಡ್ರೋನ್ ಅನ್ನ ಹೊಡೆದುರುಳಿಸಿದೆ. ಕಾಮಿಕಾಜೆ ಡ್ರೋನ್ ಅದು. ಇದು ಕೂಡ ಲೋ ರೇಂಜ್ನ ಡ್ರೋನು. ಸಣ್ಣ ಪುಟ್ಟ ಡ್ರೋನ್ಗಳನ್ನು ಕಳಿಸ್ತಾ ಇದ್ದಾರೆ ಪಾಪ. ಈ ಟರ್ಕಿಯಿಂದ ಒಂದಷ್ಟು ಬಂದುಬಿಟ್ಟಿದ್ದಾವೆ. ಅದನ್ನು ಒಂದರ ಮೇಲೊಂದರಂತೆ ಭಾರತದ ಮೇಲೆ ದಾಳಿ ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ಅದರ ಅವಶೇಷಗಳನ್ನು ನೋಡ್ತಾ ಇದ್ದೀರಿ. ಒಂದನ್ನು ಬಿಡದೆ ಭಾರತ ಪ್ರತಿದಾಳಿ ಮಾಡಿ ಅದನ್ನು ಧ್ವಂಸ ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ. ಆ ಫೋಟೋಗಳನ್ನು ಕಾಣ್ತಾ ಇದ್ದೀರಿ. ಟರ್ಕಿ ಒಂದೇ ಪಾಕಿಸ್ತಾನದ ಜೊತೆಗೆ ನಿಜವಾಗಲೂ ನಿಂತಿರೋದು. ಟರ್ಕಿ ದೇಶ ಒಂದೇ. ಅದು ಇವತ್ತು ಅಂತಲ್ಲ, ಈ ಹಿಂದಿನಿಂದಲೂ ಕೂಡ ನಿಂತಾನೆ ಬಂದಿದೆ. ಒಂದು ಮಲೇಷ್ಯಾ, ಒಂದು ಟರ್ಕಿ, ಎರಡೂ ದೇಶಗಳು ಪಾಕಿಸ್ತಾನದ ಜೊತೆ ಆವಾಗ ಕಾಣಿಸ್ಕೊಳ್ತವೆ. ಇನ್ನೊಂದು ಚೀನಾ, ಅದಕ್ಕೆ ಬಿಸ್ನೆಸ್ ಮೈಂಡೆಡ್. ಯಾವಾಗ ದುಡ್ಡಿರುತ್ತೆ ಆವಾಗ ಮಾತ್ರ ಬರುತ್ತೆ. ನಿಮ್ಮಿಂದ ವ್ಯವಹಾರ ಆಗುತ್ತೆ ಅಂತ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. ನನಗೆ ನಷ್ಟ ಆಗುತ್ತೆ ಅಂದರೆ ಬರೋದೇ ಇಲ್ಲ. ನೋಡಿ ಕೊಟ್ಟಿರುವಂಥ ವೆಪನ್ಗಳು ಎಂಥವು ಅಂತ. ನನ್ನ ಮನಸ್ಸಿಗೆ ಪ್ರಾರಂಭದಲ್ಲಿ ಚೀನಾದ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇತ್ತು ಪಾಕಿಸ್ತಾನ. ಚೀನಾದ ಮಿಸೈಲ್ಗಳನ್ನು ಬಳಕೆ ಮಾಡ್ತಾ ಇತ್ತು. ಯಾವಾಗ ಅದು ಟುಸ್ ಪಟಾಕಿ ಅಂತ ಗೊತ್ತಾಯಿತೋ ಆವಾಗ ಟರ್ಕಿದು ಶುರು ಮಾಡಿದೆ ಅಂತ ಅನಿಸುತ್ತೆ. ಸೊ ಚೀನಾ ಆಗಲಿ ಯುದ್ಧ ದಾಳಿ ಶುರುವಾಗಲಿ, ನಮ್ಮದು JF-35 ಇದೆ, ಅದನ್ನು ಕೊಡ್ತೀವಿ ನಿಮಗೆ ಅಂತ ಹೇಳಿತ್ತು, ಮಾತು ಕೊಟ್ಟಿತ್ತು. JF-31 ಕೊಡುತ್ತೆ, ಒಂದು 40 JF-31 ಬರುತ್ತೆ ಪಾಕಿಸ್ತಾನಕ್ಕೆ ಅಂತ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಅದಿನ್ನೂ ಟೆಸ್ಟು ಕೂಡ ಆಗಿಲ್ಲ, ಆದರೂ ಕೊಡ್ತೀವಿ ನಿಮಗೆ ಅಂತ. ಅಂದರೆ ಟೆಸ್ಟಿಗೆ ಅಂತ ಇಟ್ಟಿರೋದಿದೆಯಲ್ಲ, ಅದನ್ನೆಲ್ಲ ಸಪ್ಲೈ ಮಾಡೋದು ಪಾಕಿಸ್ತಾನಕ್ಕೆ. ಈ ವರ್ಷದ ಕೊನೆಯಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಬರುತ್ತೆ ನೋಡಿ, ಸ್ಟಾಕ್ ಕ್ಲಿಯರೆನ್ಸ್. ಆ ಥರದ ಸ್ಟಾಕ್ ಕ್ಲಿಯರೆನ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಚೀನಾ. ಹಾಗಾಗಿ ಚೀನಾದಿಂದ ತಗೊಂಡು ಸುಸ್ತಾಗಿ ಈಗ ಟರ್ಕಿಯ ಒಂದಷ್ಟು ಡ್ರೋನ್ಗಳನ್ನು ಭಾರತದ ವಿರುದ್ಧ ಛೂ ಬಿಡ್ತಾ ಇದೆ. ಅದನ್ನೂ ಭಾರತ ಯಶಸ್ವಿಯಾಗಿ ಎದುರಿಸ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ನಿಖರವಾಗಿದೆ, ನಿಜಕ್ಕೂ ಉತ್ತಮವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.